ಬೇರೆ ರಾಜ್ಯಗಳಲ್ಲಿ ಇನ್ನೂ ಬರಬೇಕು, ಫಲಿತಾಂಶಗಳು ಬರಬೇಕು. ಮುನ್ನಡೆ ಕಾಯ್ದುಕೊಂಡಿರ್ತಕ್ಕಂಥದ್ದು ಕೇರಳದಲ್ಲಿ ಈಗಾಗಲೇ UDF ಸರ್ಕಾರ ಮಾಡುವ ಹಂತದಲ್ಲಿ ಇದೆ ಅನ್ನುವಂಥ ರೀತಿಯಲ್ಲಿ ಬರ್ತಾ ಇದೆ. ಅದು ಎಕ್ಸ್ಪೆಕ್ಟೆಡ್. ನಾವು ಕೂಡ ಕೇರಳ ನಮಗೆ ಈ ಬಾರಿ ನಮ್ಮ ಸರ್ಕಾರ ಮಾಡ್ತೇವೆ ನಾವು ಅಂತೇಳಿ, ನಾವು UDF ಸರ್ಕಾರ ಮಾಡ್ತೇವೆ ಅಂತೇಳಿ ಅಂದ್ಕೊಂಡಿದ್ದು. ಅದೇ ಪ್ರಕಾರ ಫಲಿತಾಂಶ ಈ ಮುನ್ನಡೆಯನ್ನು ನೋಡಿದ್ರೆ ಅದೇ ಥರ ಬರ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕಳೆದ 1 ವರ್ಷ 2 ವರ್ಷದಿಂದಲೂ ಕೂಡ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಯಾವ ರೀತಿ ನಡ್ಕೊಂಡಿದ್ದಾರೆ ಮತ್ತು SIR ಮಾಡುವಾಗ ಯಾವ ರೀತಿ ಆಯಿತು ಅನ್ನೋದನ್ನ ಎಲ್ಲ ಇಡೀ ದೇಶ ಗಮನಿಸಿ 90 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಲ್ಲಿ ತೆಗೆದಿರ್ತಕ್ಕಂಥದ್ದು ಅಂತ ಹೇಳಿ ಶ್ರೀಮತಿ ಬ್ಯಾನರ್ಜಿ ಅವರು, ಮಮತಾ ಬ್ಯಾನರ್ಜಿ ಅವರು ಅಲಿಗೇಷನ್ಸ್ ಮಾಡಿದ್ರು. ಈಗ ಅದು ಒಂದ್ ವೇಳೆ ಅದು ನಿಜನೇ ಆಗಿದೆ, ಈಗ ಅದು ಫಲಿತಾಂಶದಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಏನೇ ಆದ್ರೂ ಬಿಜೆಪಿ ಸರ್ಕಾರ ಮಾಡಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಹೋರಾಟ ಮಾಡಿ ಎಲ್ಲ ಮಾಡಿದ್ದಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಕಾನೂನಾತ್ಮಕವಾಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಇನ್ನು ಅಸ್ಸಾಂನಲ್ಲಿ ಎಕ್ಸ್ಪೆಕ್ಟೆಡ್. ಬಿಜೆಪಿ ಸರ್ಕಾರ ಇತ್ತು, ಅವರೇ ಬರ್ತಾರೆ. ಆದ್ರೂ ಕಾಂಗ್ರೆಸ್ನವರು ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇನಿಷಿಯಲ್ ರಿಪೋರ್ಟ್ಸ್ ಅಲ್ಲಿ ಕಾಣ್ತಾ ಇದೆ. ಪುದುಚೇರಿ ಸ್ಮಾಲ್ ಸ್ಟೇಟ್, ಅದು ಬಿಜೆಪಿನೇ ಬರ್ತದೆ ಅಂತೇಳಿ ಎಲ್ಲರೂ ಹೇಳ್ತಿದ್ರು. ಅದೇ ಥರ ಆಗಿದೆ. ತಮಿಳುನಾಡಿನಲ್ಲಿ DMK ಅವರಿಗೆ ಖಂಡಿತವಾಗಿ ಸೆಟ್ಬ್ಯಾಕ್ ಆಗಿದೆ. TVK ಎಕ್ಸ್ಪೆಕ್ಟೆಡ್. ಆದರೂ ಕೂಡ ಅದು ವೋಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ನೋಡಬೇಕು ಹಾಗೆ ಅಂತೇಳಿ ವಿಶ್ಲೇಷಣೆ ಮಾಧ್ಯಮ ಸ್ನೇಹಿತರು ಕೂಡ ಮಾಡ್ತಾ ಇದ್ರು. ಮತ್ತು ಜನನು ಕೂಡ ಅದನ್ನು ಅನ್ಕೊಳ್ತಿದ್ರು. ಇದು ಅವರ ಪಾಪ್ಯುಲಾರಿಟಿ ತುಂಬಾ ಜಾಸ್ತಿ ಇದೆ, ಆದರೆ ಕನ್ವರ್ಟ್ ಆಗುತ್ತಾ ಓಟು ಅಂತೇಳಿ ಕಾಯ್ದು ನೋಡೋಣ ಅಂತ. ಈಗ ನೋಡಿದರೆ ಅವರೇ ಜಾಸ್ತಿ ಲೀಡಲ್ಲಿ ಇದ್ದಾರೆ. ಇನ್ನೂ ಸ್ವಲ್ಪ ಫಲಿತಾಂಶಗಳು ಬಂದ ಮೇಲೆ ನೋಡೋಣ.